ನಡು ರಸ್ತೆಯಲ್ಲೇ ಲಾಂಗು ಮಚ್ಚಿನಿಂದ ಡೆಡ್ಲಿ ಅಟ್ಯಾಕ್. ಜನದಟ್ಟಣೆ ಪ್ರದೇಶದಲ್ಲಿ ಯುವಕನ ಮೇಲೆ ನಡೆಯಿತು ಹಲ್ಲೆ. ಕಾರಿನಲ್ಲಿ ಬಂದು ಏಕಾಏಕಿ ಮಚ್ಚು ಬೀಸಿದ್ದಾರೆ ಕಿರಾತಕರು. ಗಮನಿಸ್ತಾ ಇದ್ದೀವಿ, ನಡು ರಸ್ತೆಯಲ್ಲೇ ಲಾಂಗು ಮಚ್ಚಿನಿಂದ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ಜನದಟ್ಟಣೆ ಪ್ರದೇಶದಲ್ಲೇ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಕಾರಿನಲ್ಲಿ ಬಂದು ಏಕಾಏಕಿಯಾಗಿ ಮಚ್ಚನ್ನ ಬೀಸಿದ್ದಾರೆ ಕಿರಾತಕರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಟ್ಯಾಕ್ನ ದೃಶ್ಯ. ಅಟ್ಯಾಕ್ ಮಾಡಿರುವ 4-5 ಜನರ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಶಿವಮೊಗ್ಗದ ಮೂಡಲ ವಿಠಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಸೈಯದ್ ತೌಫಿಕ್ ಎಂಬುವವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ನಡು ರಸ್ತೆಯಲ್ಲೇ ಲಾಂಗು ಮಚ್ಚನ್ನ ಹಿಡಿದು ಒಬ್ಬ ವ್ಯಕ್ತಿಯ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿರೋದು. ಅದು ಕೂಡ ಜನದಟ್ಟಣೆ ಅಂದ್ರೆ ಜನ ಇರುವಂತ ಪ್ರದೇಶದಲ್ಲೇ, ಸಾಕಷ್ಟು ಜನ ಓಡಾಡುವಂತ ಪ್ರದೇಶದಲ್ಲೇ ಕಾರಿನಲ್ಲಿ ಬಂದು ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ಲಾಂಗು ಮಚ್ಚುಗಳಿಂದ. ಈ ಅಟ್ಯಾಕ್ನ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಟ್ಯಾಕ್ ಮಾಡಿರುವ 4-5 ಜನರ ಗ್ಯಾಂಗ್. ಎಸ್, ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಜನ ಇದ್ದಾರೆ, ವಾಹನಗಳು ನಿಂತ್ಕೊಂಡಿದ್ದಾವೆ. ಒಬ್ಬ ವ್ಯಕ್ತಿಯನ್ನ ಅಟ್ಟಾಡಿಸಿ ಹೊಡಿತಾ ಇರುವಂತ ದೃಶ್ಯವನ್ನ ನೀವು ನೋಡಬಹುದು. ಅಂದ್ರೆ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನಿಗೆ ಭಯನೇ ಇಲ್ವಾ? ಕಾನೂನು ಸುವ್ಯವಸ್ಥೆ ಆ ಭಾಗದಲ್ಲಿ ಹದಗೆಟ್ಟು ಹೋಗಿದೆಯಾ? ಹಾಗಾದ್ರೆ ಶಿವಮೊಗ್ಗ ಅಂತ ಬಂದಾಗ ಬಹಳಷ್ಟು ಸೂಕ್ಷ್ಮವಾದಂಥ ಪ್ರದೇಶ. ಅಲ್ಲಿ ಪೊಲೀಸರು ಯಾವಾಗಲೂ ಕೂಡ ಹದ್ದಿನ ಕಣ್ಣಿಟ್ಟಿರ್ತಾರೆ. ಆದರೆ ಅದೆಲ್ಲವನ್ನು ಮೀರಿ ಈ ರೀತಿಯಾದಂಥ ಘಟನೆಗಳು ಆಗಾಗ ಶಿವಮೊಗ್ಗ ನಗರದಲ್ಲಿ ನಡೀತಾನೆ ಇರ್ತವೆ. ಯಾಕೆ ಅನ್ನೋದು ಒಂದು ಪ್ರಶ್ನೆ. ಇದರ ಜೊತೆಗೆ ಜನದಟ್ಟಣೆ ಇರುವಂಥ ಪ್ರದೇಶದಲ್ಲಿ ಈ ತೌಫಿಕ್ ಅನ್ನೋ ವ್ಯಕ್ತಿಯ ಮೇಲೆ 4-5 ಜನರ ತಂಡ ಮಚ್ಚು ಲಾಂಗ್ಗಳನ್ನು ಹಿಡ್ಕೊಂಡು ಬಂದು ಹಲ್ಲೆಯನ್ನ ಮಾಡ್ತಾರೆ, ಮಾರಣಾಂತಿಕವಾಗಿ ದಾಳಿಯನ್ನ ನಡೆಸ್ತಾರೆ ಅಂತ ಅಂದ್ರೆ ಇದರ ಹಿಂದಿನ ದ್ವೇಷ ಏನು, ಏನಿದರ ಹಿಂದಿನ ಉದ್ದೇಶ, ಈ ವ್ಯಕ್ತಿಗೂ ಆ ಗ್ಯಾಂಗ್ಗೂ ಇರುವಂತ ಸಂಬಂಧ ಏನು, ಇದು ಈಗಿರುವಂತ ಪ್ರಶ್ನೆ. ನೋಡಿ, ಅಲ್ಲಿ ಸೈಯದ್ ತೌಫಿಕ್ ಹಲ್ಲೆಗೊಳಗಾದಂಥ ವ್ಯಕ್ತಿ ಯಾವ ರೀತಿಯಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ಅಂದರೆ ಅಷ್ಟೊಂದು ಜನ ಇದ್ರೂ ಕೂಡ ಒಂದು ಗ್ಯಾಂಗ್ ಬರುತ್ತೆ, ಒಬ್ಬ ವ್ಯಕ್ತಿಯ ಮೇಲೆ ದಾಳಿಯನ್ನ ಮಾಡುತ್ತೆ ಅನ್ನೋದು. ನೋಡಿ, ಅಲ್ಲಿ ಕಾರು ಇಳಿತಾರೆ. ಸಡನ್ ಆಗಿ ಕಾರ್ ಇಳಿದ ತಕ್ಷಣನೇ ಮಚ್ಚು ಲಾಂಗ್ ಹಿಡ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಅವರನ್ನ ನೋಡಿದ ತಕ್ಷಣ ಆ ವ್ಯಕ್ತಿಯೂ ಕೂಡ ಸೈಯದ್ ತೌಫಿಕ್ ಓಡೋದಕ್ಕೆ ಶುರು ಮಾಡ್ತಾರೆ. ಸೊ ಆತ ಯಾವಾಗ ಸಿಗ್ತಾನೋ ಅವ್ರ ಕೈಗೆ ಆಗ ಹಿಗ್ಗ ಮುಗ್ಗ ಹಲ್ಲೆ ಮಾಡ್ತಾರೆ ಲಾಂಗು ಮಚ್ಚುಗಳಿಂದ. ಇದರಿಂದ ಆತನಿಗೆ ರಕ್ತ ಕೂಡ ಅಲ್ಲಿ ಚಿಮ್ಮಿರೋದು ಗಮನಿಸ್ತಾ ಇದ್ದೀವಿ. ಅದಾದ ನಂತರ ಆತನನ್ನು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.